ಪ್ರಬಲ ಸಾಕ್ಷ್ಯಗಳ ಸುಳಿಯಲ್ಲಿ ಈಗ ದರ್ಶನ್ ಸಿಕ್ಕಾಕೊಳ್ತಾ ಇದ್ದಾರೆ. ದರ್ಶನ್ ಬಟ್ಟೆಯಲ್ಲಿ ಅಡಗಿದ್ಯಾ ಸ್ವಾಮಿ ಹತ್ಯೆಯ ಸಾಕ್ಷ್ಯ? ಕೊಲೆ ಆರೋಪಿ ದರ್ಶನ್ ಧರಿಸಿದ್ದಂತಹ ಬಟ್ಟೆ, ಶೂ ಇದೆಲ್ಲವನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ರೇಣುಕಾಸ್ವಾಮಿ ಮರ್ಡರ್ ದಿನ ಧರಿಸಿದ್ದಂತಹ ಬಟ್ಟೆಗಳು ಮತ್ತು ಶೂಗಳು ಅದನ್ನೆಲ್ಲವನ್ನು ಕೂಡ ಸೀಸ್ ಮಾಡ್ಕೊಂಡಿದ್ದಾರೆ. ಬಟ್ಟೆ ಮತ್ತು ಶೂಗಳ ಮೇಲೆ ರಕ್ತದ ಕಲೆ ಇದೆಯಾ ಅಥವಾ ಏನಾದರೂ ಕೂದಲಿನ ಟ್ರೇಸಸ್ ಏನಾದರೂ ಇರಬಹುದಾ ಅನ್ನುವಂಥದ್ರ ಬಗ್ಗೆ ಪೊಲೀಸರು ಸಹಜವಾಗಿ ಅದನ್ನು FSLಗೆ ಕಳಿಸಿ ಪರಿಶೀಲನೆಯನ್ನು ನಡೆಸ್ತಾರೆ. ಸೊ ಹಾಗಾಗಿ ಈಗ ಅದನ್ನು FSL ಕಳಿಸಿದ್ದಾರೆ. ಮನೆಯಲ್ಲಿ ತೊಳೆಯದೆ ಹಾಗೇ ಇಟ್ಟಿದ್ದಂತಹ ಬಟ್ಟೆಗಳು ಅದನ್ನು ರಿಕವರ್ ಮಾಡ್ಕೊಂಡಿದ್ದಾರೆ. ಬಟ್ಟೆಗಳು ಕೇಸ್ನಲ್ಲಿ ಪ್ರಮುಖ ಸಾಕ್ಷಿ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಶನಿವಾರ ರಾತ್ರಿ ಮನೆಯಲ್ಲೇ ಜಪ್ತಿ ಮಾಡಿದ್ದಾರೆ ಪೊಲೀಸರು. ದರ್ಶನ್ ಕರೆದೊಯ್ದು ಮಹಜರನ್ನ ಮಾಡಿದ್ರು ಪೊಲೀಸರು. ಮಧ್ಯರಾತ್ರಿ ಕರ್ಕೊಂಡು ಹೋಗಿ RR ನಗರದಲ್ಲಿರುವಂತಹ ತಮ್ಮ ನಿವಾಸದಿಂದ ಒಂದಷ್ಟು ವಸ್ತುಗಳನ್ನೆಲ್ಲವನ್ನು ಕೂಡ ತಗೊಂಡು ಬಂದಿದ್ರು ಪೊಲೀಸರು ದರ್ಶನ್ ಅವರ ನಿವಾಸದಿಂದ. ನೋಡಿ, ಇಲ್ಲಿ ತೂಗುದೀಪ ನಿಲಯ ತಾವು ನೋಡ್ತಾ ಇದ್ರಿ. ಅದೇ ಮನೆಗೆ ಹೋಗಿದ್ದಂತಹ ಪೊಲೀಸರು ಅಲ್ಲಿ ಒಂದಷ್ಟು ವಸ್ತುಗಳನ್ನು ರಿಕವರ್ ಮಾಡ್ಕೊಂಡಿದ್ರು. ನಮ್ಮ ಜೊತೆಗೆ FSL ಎಕ್ಸ್ಪರ್ಟ್ ಆಗಿರುವಂತಹ ಡಾಕ್ಟರ್ ದಿನೇಶ್ ಅವರಿದ್ದಾರೆ, ಮಾತಾಡೋಣ. ದಿನೇಶ್ ಅವರ, ಈಗ FSLನ ಒಂದು ಪಾತ್ರ ಎಷ್ಟೊಂದು ಮುಖ್ಯವಾಗತ್ತೆ ಇಂಥ ಒಂದು ಮರ್ಡರ್ ಕೇಸ್ಗಳಲ್ಲಿ ಅಂತೇಳಿ ಯಾವ್ಯಾವ ಅಂಶಗಳನ್ನು ಪರಿಗಣಿಸಲಾಗತ್ತೆ? ಈಗ ಎಷ್ಟೋ ದಿನದ ಆದಮೇಲೆ ಬಟ್ಟೆ ರಿಕವರ್ ಮಾಡ್ಕೊಂಡಾಗ ಅದ್ರ ಮೇಲೆ ಏನಾದರೂ ಟ್ರೇಸಸ್ ಸಿಗುವಂಥ ಸಾಧ್ಯತೆಗಳಿರುತ್ತಾ? ಸೊ ಈ ಪ್ರಕರಣದಲ್ಲಿ ತಾವು ಹೇಗೆ ತಮ್ಮ ಒಂದು ಅಬ್ಸರ್ವೇಷನ್ ಅನ್ನ ಕೊಡ್ತೀರಿ ದಿನೇಶ್ ಅವರೇ? ಅಲ್ಲ, ಹೌದು. ನೋಡಿ, ಈಗ ಮೋಸ್ಟ್ ಇಂಪಾರ್ಟೆಂಟ್ ಈ ಕೇಸ್ಗಳಲ್ಲಿ ನೋಡಿ, ಈಗ ಏನು ಅವರು ವಿಟ್ನೆಸಸ್ ಏನ್ ಹೇಳ್ತಾ ಇದಾರೆ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಜನ ಅವ್ರು ಏನ್ ಹೇಳ್ತಿದ್ದಾರೆ ಅದು ಸರಿಯೋ ತಪ್ಪೋ ಅದಕ್ಕೆ ಕೊರಾಬರೇಟ್ ಮಾಡ್ಲಿಕ್ಕೆ ಫೊರೆನ್ಸಿಕ್ ಎವಿಡೆನ್ಸ್ ತುಂಬಾ ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ. ಪ್ಲಸ್ ಇದರಲ್ಲಿ ಫೊರೆನ್ಸಿಕ್ ಎವಿಡೆನ್ಸ್ ಆಲ್ಸೋ ಇನ್ಕ್ಲೂಡ್ ಟೆಕ್ನಿಕಲ್ ಎವಿಡೆನ್ಸ್ ಆಲ್ಸೋ. ಕರೆಕ್ಟ್. ಸೊ ಇದೆರಡು ಕೊರಾಬರೇಟ್ ಮಾಡಿದಾಗ ಮಾತ್ರ ಅವ್ರು ಹೇಳ್ತಾ ಇರೋದು ಸರಿನೋ ತಪ್ಪಿದೆಯೋ ಅಂತ ಗೊತ್ತಾಗತ್ತೆ. ಅದರಲ್ಲೇ ಯಾರ ಪಾತ್ರ ಏನು ಅಂತಾನು ಅದನ್ನ ವಿಂಗಡಿಸಬಹುದು ಬೇಸ್ಡ್ ಆನ್ ದ ಸೈಂಟಿಫಿಕ್ ಎವಿಡೆನ್ಸ್. ಓಕೆ. ಸೊ ಅದಕ್ಕೋಸ್ಕರ ಇವ್ರು ಏನು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾನು ಹೀಗ್ ಮಾಡಿದೆ, ಅವ್ನು ಹಾಗ್ ಮಾಡಿದ ಅನ್ನೋದಕ್ಕೆ ಅವರು ಅವಾಗ ಧರಿಸಿರ್ತಕ್ಕಂಥ ಬಟ್ಟೆ, ಶೂ ಏನೇ ಇರಲಿ ಅದನ್ನೆಲ್ಲ ಶೇಖರಣೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇದು 2-3 ದಿನ ಆದ್ಮೇಲೆ ಇರೋದ್ರಿಂದ ಅವ್ರ ಮನೇಲಿ ಇಟ್ಟಿರ್ಬೋದು, ಇಲ್ಲ ಡಿಸ್ಪೋಸ್ ಮಾಡಿರ್ಬೋದು, ಇಲ್ಲ ಅದ್ರ ಮೇಲೆ ಏನಾದ್ರೂ ರಕ್ತ ಕಲೆಗಳಿದ್ರೆ ತುಂಬಾ ಒಳ್ಳೆ ಎವಿಡೆನ್ಸ್ ಆಗತ್ತೆ. ದಟ್ ರಿಲೇಟ್ಸ್ ದ ವಿಕ್ಟಿಮ್ ವಿತ್ ದ ಅಕ್ಯೂಸ್ಡ್. ಕರೆಕ್ಟ್. ಸೊ ಅವಾಗ ದಟ್ ವಿಲ್ ಬಿಕಮ್ ಎ ರಿಲೇಬಲ್ ಫೊರೆನ್ಸಿಕ್ ಎವಿಡೆನ್ಸ್ ಅಂತೀವಿ ನಾವು ಅವಾಗ. ಸೊ ದಟ್ ಕ್ಯಾನ್ ಹೆಲ್ಪ್ ದ ಏನಂದ್ರು ಟು ಸಾಲ್ವ್ ದ ಕ್ರೈಮ್. ಅಂದ್ರೆ ಇದು ತನಿಖಾದಾರಿಗೆ ಇವನ ಪಾತ್ರ ಏನು ಅಂತ ತುಂಬಾ ರುಜುವಾತಾಗಿ ಕೋರ್ಟ್ಗೆ ಜಾಸ್ತಿ ಕಷ್ಟಪಡಬೇಕಾಗಿಲ್ಲ. ದಿ ಪ್ರೆಸೆನ್ಸ್ ಆಫ್ ದ ವಿಕ್ಟಿಮ್ಸ್ ಬಯಾಲಜಿಕಲ್ ಪಾರ್ಟಿಕಲ್ಸ್ ಆನ್ ದ ಅಕ್ಯೂಸ್ಡ್, ಅವನ ಮೆಟೀರಿಯಲ್ ಇರ್ಬೋದು, ಬಾಡಿ ಇರ್ಬೋದು, ಅದೇನು ಸಿಕ್ಕಿದ್ರು ಕೋರ್ಟ್ಗೆ ಕನ್ವಿನ್ಸ್ ಮಾಡೋದು ತುಂಬಾ ಈಸಿ ಆಗ್ಬಿಡುತ್ತೆ. ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಪ್ಲಸ್ ಇದು ಒಂದೇ ಅಲ್ಲದೆ ಆ ವಿಕ್ಟಿಮ್ ಮತ್ತೆ ಆ ಸೀನ್ಗೆ ಕನೆಕ್ಟ್ ಮಾಡಬೇಕು. ಅಂದ್ರೆ ಅಲ್ಲಿರ್ತಕ್ಕಂಥ ರಕ್ತ, ಇವನ ಏನಾದ್ರು ಇದು ಏನು ಕೂದಲು ಏನೇ ಇರ್ಲಿ, ಅವನ ಬಿಲಾಂಗಿಂಗ್ಸ್ ಏನಿದೆ ಅದು ಸೀನ್ಗೆ ಕನೆಕ್ಟ್ ಮಾಡಬೇಕು. ಮತ್ತೆ ಆ ವಿಕ್ಟಿಮ್ ಇಂದ ಅಕ್ಯೂಸ್ಡ್ಗೆ ಕನೆಕ್ಟ್ ಮಾಡತಕ್ಕಂಥದ್ದು ದಟ್ ಈಸ್ ಕಾಲ್ಡ್ ಲೊಕಾರ್ಟ್ ಪ್ರಿನ್ಸಿಪಲ್ ಆಫ್ ಎಕ್ಸ್ಚೇಂಜ್ ಅಂತೀವಿ ನಾವು ಇನ್ ದ ಫೊರೆನ್ಸಿಕ್ ಸೈನ್ಸ್. ಸೊ ದಟ್ ಈಸ್ ದ ಮೇನ್ ರೋಲ್ ಆಫ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಸೊ ಅದಕ್ಕೋಸ್ಕರ ಅವರ ಬಟ್ಟೆ ಅವ್ರು ಧರಿಸಿದ ಆ ಟೈಮಲ್ಲಿ ಧರಿಸಿದ್ದಕ್ಕೆ ಅದನ್ನ ಕೊರಾಬರೇಟ್ ಮಾಡ್ಲಿಕ್ಕೆ, ಪ್ಲೇಸ್ ಅದರಲ್ಲಿ ಇರ್ತಕ್ಕಂಥ ಎವಿಡೆನ್ಸ್ಗಳು ಏನಾದ್ರೂ ಸಿಗುತ್ತಾ, ಇಲ್ಲ ಅದನ್ನೇನಾದ್ರೂ ಡಿಸ್ಟ್ರಾಯ್ ಮಾಡಿದ್ರೆ ದಟ್ ವಿಲ್ ಬಿಕಮ್ ಅನದರ್ ಅಫೆನ್ಸ್. ಕರೆಕ್ಟ್. ಸಾಕ್ಷ್ಯನಾಶ. ಸೊ ಇದನ್ನೆಲ್ಲ ಕುಲಂಕುಷವಾಗಿ ತನಿಖಾದಾರಿ ಶೇಖರಣೆ ಮಾಡಬೇಕು. ಅದನ್ನ ಶೇಖರಣೆ ಮಾಡೋದಿಲ್ಲ, ಅದನ್ನ ಸರಿಯಾಗಿ ಪ್ರಿಸರ್ವೇಟಿವ್ ಮತ್ತೆ ಅದರ ಸರಿಯಾಗಿರ್ತಕ್ಕಂಥ ಒಂದು ಬ್ಯಾಗ್ ಅಲ್ಲಿ ಪ್ಯಾಕ್ ಮಾಡಬೇಕು, ಲೇಬಲ್ ಮಾಡಬೇಕು, ಸ್ಯಾಂಪಲ್ ಸೀಲ್ಗಳು ಹಾಕಬೇಕು. ಅದನ್ನ ನಂತರ ದಟ್ ವಿ ಕಾಲ್ ಇಟ್ ಅಸ್ ಚೈನ್ ಆಫ್ ಎವಿಡೆನ್ಸ್, ಚೈನ್ ಆಫ್ ಕಸ್ಟಡಿ ಅಂತೀವಿ ನಾವು. ಆ ಚೈನ್ ಆಫ್ ಕಸ್ಟಡಿನಲ್ಲಿ ತುಂಬಾ ಪ್ರೊಫೆಷನಲ್ ಆಗಿ ಮಾಡಿದಾಗ ಇನ್ ದಿ ಪ್ರೆಸೆನ್ಸ್ ಆಫ್ ಪಂಚಾಸ್ ಅಂದ್ರೆ ವಿಟ್ನೆಸಸ್ ಪಂಚನಾಮೆ ಮಾಡ್ತಾರಲ್ಲ ಅದು, ಅವಾಗ್ಲೇ ಆ ಎವಿಡೆನ್ಸ್ ನ ರಿಲಯಬಲ್ ಆಗಿ ದ ಫೊರೆನ್ಸಿಕ್ ಅಲ್ಲಿ ಲ್ಯಾಬ್ ಆಗ್ಲಿ ಇಲ್ಲ ಕೋರ್ಟ್ ಆಗ್ಲಿ ಅಕ್ಸೆಪ್ಟ್ ಮಾಡೋದು. ಇದರಲ್ಲಿ ಏನೇ ಲೋಪ ಕಂಡು ಬಂದಲ್ಲಿ CCTV ಎವಿಡೆನ್ಸ್ ವೇಸ್ಟ್ ಆಗುತ್ತೆ, ಸೀಸ್ ಮಾಡಿರ್ತಕ್ಕಂಥ ರಕ್ತ ಕಲೆಗಳೂ ವೇಸ್ಟ್ ಆಗ್ಬಿಡುತ್ತೆ. ಬಿಕಾಸ್ ದ ಎವಿಡೆನ್ಸ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅ ಕಾಂಪ್ರಮೈಸ್ ಆರ್ ಡೆಸಿಮೇಟೆಡ್ ಆರ್ ಇಟ್ ಇಸ್ ಅನ್ಫಿಟ್ ಫಾರ್ ದ ಟು ಬಿ ಅಕ್ಸೆಪ್ಟೆಡ್ ಇನ್ ದ ಕೋರ್ಟ್. ಅದನ್ನ ನೋಡಿ, ಮುಂದಿನ ದಿನಗಳಲ್ಲಿ ಇದೇ ತುಂಬಾ ಮುಖ್ಯವಾದದ್ದು. ಅವ್ರು ಏನ್ ಹೇಳ್ತಾರೆ, ಏನ್ ಮಾಡ್ತಾರೆ, ಇಟ್ ಮೇ ನಾಟ್ ಬಿ ದಟ್ ಇಂಪಾರ್ಟೆಂಟ್, ಬಟ್ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ರೈಟ್ ರೈಟ್ ರೈಟ್.
ಹೌದು. ಓಕೆ ಓಕೆ. ಹಾಗೆ ಡಾಕ್ಟರ್, ಈಗ ಇಲ್ಲಿ ಈ ಹತ್ಯೆ ಪ್ರಕರಣದಲ್ಲಿ ಚಪ್ಪಲಿಯನ್ನ ರಿಕವರ್ ಮಾಡ್ಕೊಂಡ್ರು ಅನ್ನುವಂಥದ್ದು ನೋಡ್ತೀವಿ. ಅಂದ್ರೆ ಈಕೆ ಮೊದಲ A1 ಏನಿದ್ದಾರೆ ಅವ್ರು ಚಪ್ಪಲಿಯಲ್ಲಿ ಹೊಡೆದಿದ್ರು ಅನ್ನುವಂಥ ಒಂದು ವಿಚಾರಕ್ಕೆ, ಹಾಗೆ A2 ಬೆಲ್ಟ್ ಅಲ್ಲಿ ಹೊಡೆದಿದ್ರು ಅಂತ ಹೇಳಿ ಆ ಬೆಲ್ಟ್ ಅನ್ನು ರಿಕವರ್ ಮಾಡಿದ್ದಾರೆ. ಈಗ ಒಂದು ಫೈನ್, ಈಗ ಒಂದು ರಿಪೋರ್ಟ್ ಮಾಡುವಾಗ ಇದೇ ಚಪ್ಪಲಿಯಲ್ಲಿ ಹೊಡೆದಿದ್ರು ಅಥವಾ ಇದೇ ಬೆಲ್ಟ್ ಅಲ್ಲಿ ಹೊಡೆದಿದ್ರು ಅನ್ನುವಂಥದ್ದು ಒಂದಾಗತ್ತೆ. ಬಟ್ ಇದು FSL ನ ಪಾತ್ರ ಹೇಗಿರುತ್ತೆ? ಅಂದ್ರೆ ಇದರಲ್ಲಿ ಸ್ವೆಟ್ಟಿನ ಅಂಶಗಳ ಅಥವಾ ಅದರಲ್ಲಿ ಏನಾದ್ರೂ ಒಂದು ರಕ್ತದ ಕಲೆಗಳೇನಾದ್ರೂ ಸಿಗುತ್ತೆ ಅನ್ನುವಂಥದ್ದು, ಅಥವಾ ಕೂದಲೇನಾದ್ರೂ ಟ್ರೇಸಸ್ ಸಿಗ್ಬೋದು ಅಂತ ಹೇಳಿ. ಅಂದ್ರೆ ವಿಕ್ಟಿಮ್ಗೂ ಈ ಆರೋಪಿಗಳೇನಿದ್ದಾರೆ ಅವರಿಗೆ ಒಂದು ಲಿಂಕ್ ಎಸ್ಟಾಬ್ಲಿಷ್ ಮಾಡುವಂಥದ್ದಕ್ಕೆ ಬಹಳ ಸಹಕಾರಿ ಆಗತ್ತಾ ಅಂತ ಹೇಳಿ ಇದು? ಅಲ್ಲ, ಒಂದು ಡೆಫಿನೆಟ್ಲಿ ದಟ್ ಈಸ್ ಒನ್ ಪಾಸಿಬಿಲಿಟಿ. ಓಕೆ. ಏನಂದ್ರೆ ಇದರಿಂದ ಏನಾದರೂ ವಿ ಕ್ಯಾನ್ ರಿಲೇಟ್ ದ ವಿಕ್ಟಿಮ್ ಟು ದ ಅಕ್ಯೂಸ್ಡ್ ಅಂದ್ಬಿಟ್ಟು, ಅದು ಒಂದು ಬಿಲಾಂಗಿಂಗ್ ಆಫ್ ದ ಅಕ್ಯೂಸ್ಡ್ ವಿತ್ ದ ವಿಕ್ಟಿಮ್. ಈ ತರ ನೀವು ಹೇಳಿದಾಗೆ ರಕ್ತದ ಕಲೆಗಳು ಇಲ್ಲ ಕೂದಲು ಇದೆಲ್ಲ, ದಟ್ ಈಸ್ ಒನ್ ಪಾಸಿಬಿಲಿಟಿ. ಬಟ್ ಅಂಥದ್ರಲ್ಲಿ ತುಂಬಾ ಸ್ವಲ್ಪ ಕಮ್ಮಿ ಇರುತ್ತೆ ಚಾನ್ಸಸ್. ಕರೆಕ್ಟ್. ಹಾ. ಬಟ್ ಎರಡೇದು ಏನಿರುತ್ತೆ ಅಂದ್ರೆ, ಈ ಬೆಲ್ಟ್ ಇಂದ ಹೊಡೆದಿರ್ತಕ್ಕಂಥ ಗಾಯ, ನಾಳೆ ಡಾಕ್ಟರ್ ಯಾರು ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ, ಅವರಿಗೆ ಗಾಯಗಳು ಯಾವ್ಯಾವ್ದು ರೀತಿನಲ್ಲಿ ಆಗಿದೆ, ಅದು ಯಾವ್ಯಾವ ವಸ್ತುಗಳಿಂದ ಆಗಿರ್ಬೋದು ಅಂತ ಒಂದು ಒಪಿನಿಯನ್ ಪೊಲೀಸ್ ತಗೊಳ್ಳೇಬೇಕಾಗತ್ತೆ. ಕರೆಕ್ಟ್ ಕರೆಕ್ಟ್. ಹಾ ಹಾ. ಸೊ ಆ ವೆಪನ್ ನ ತೋರಿಸ್ಬಿಟ್ಟು ವಿಚಾರದ ಇಂಜುರೀಸ್, ಈಗ ನೀವೇನ್ ಹೇಳ್ತೀರಿ 34 ಗಾಯಗಳು ಅಂತ ಹೇಳ್ತೀರಿ. ಆ 34 ಗಾಯಗಳಲ್ಲಿ ಬೆಲ್ಟ್ ಇಂದ ಆಗಿರ್ತಕ್ಕಂಥ ಗಾಯಗಳು ಎಷ್ಟು, ಓಕೆ, ಸುಟ್ಟಿರೋ ಗಾಯಗಳು ಎಷ್ಟು, ಆ ಸುಟ್ಟಿರೋದಕ್ಕೆ ಗಾಯಗಳಿಗೆ ಏನೇನು ವಸ್ತು ಉಪಯೋಗಿದ್ದಾರೆ ಅದನ್ನು ತೋರಿಸ್ತಾರೆ. ಪ್ಲಸ್ ಈ ಚಪ್ಪಲಿಂದ ಹೊಡೆದಾಗ ಏನಾದ್ರು ಅದ್ರಿಂದ ಏನಾದ್ರು ಗಾಯ ಆಗಿದೆಯೋ ಇಲ್ವೋ, ಆದ್ರೂ ಯಾವ ರೀತಿ ಗಾಯ, ದಿಸ್ ಆರ್ ಆಲ್ ಫರ್ದರ್ ಲೈನ್ ಆಫ್ ಇನ್ವೆಸ್ಟಿಗೇಷನ್ ಅಂಡ್ ಎಕ್ಸ್ಪರ್ಟ್ ಒಪಿನಿಯನ್. ಇದನ್ನ ನಾವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾಗ್ತದೆ. ಎಸ್ 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 ಡಾಕ್ಟರ್. ಸೊ ದಟ್ ಈಸ್ ವಾಟ್ ಇಸ್ ದ ಇನ್ವೆಸ್ಟಿಗೇಟಿವ್ ಪ್ರೊಸೀಜರ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ದಟ್ಸ್ ವಾಟ್ ದ ಪೊಲೀಸ್ ಆರ್ ಡೂಯಿಂಗ್. ಅದನ್ನೇ ಈಗ ಮಾಡ್ತಿದ್ದಾರೆ. ಎಸ್ ಎಸ್ ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ತಮ್ಮ ಒಪಿನಿಯನ್ ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ರಿ, ಅಬ್ಸರ್ವೇಷನ್ಸ್ ಅನ್ನ. ಥ್ಯಾಂಕ್ ಯು.